ನಮಸ್ಕಾರ. ಚಿಂತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು CTET ಅಥವಾ KRTET ಪಾಸ್ ಆಗುವ ಬಗೆ ಹೇಗೆ ಅನ್ನೋದನ್ನು ನೋಡೋಣ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಾದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರತಿಯೊಬ್ಬ B.Ed ಪದವೀಧರ ಅಥವಾ ಪ್ರತಿಯೊಬ್ಬ D.Ed ಪದವೀಧರ ಶಿಕ್ಷಕರ ಅರ್ಹತಾ ಪರೀಕ್ಷೆನ ಪಾಸ್ ಆಗಬೇಕು. ಕೇಂದ್ರ ಸರ್ಕಾರಿ ನೌಕರರಾಗಬೇಕಾದ್ರೆ ಸೆಂಟ್ರಲ್ TET, ರಾಜ್ಯ ಸರ್ಕಾರಿ ನೌಕರರಾಗಬೇಕಾದ್ರೆ ಕರ್ನಾಟಕ TET. ಅಕಸ್ಮಾತ್ ನೀವು CTET ಅನ್ನ ಪಾಸ್ ಆದ್ರೆ ಇಡೀ ದೇಶದಲ್ಲಿ ಇರತಕ್ಕಂತ ಯಾವುದೇ ರಾಜ್ಯದಲ್ಲಿ ಕೂಡ ನೀವು ಶಿಕ್ಷಕರಾಗಬಹುದು. KRTET ಅನ್ನು ಪಾಸ್ ಆದ್ರೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನೀವು ಸರ್ಕಾರಿ ಶಿಕ್ಷಕರಾಗಬಹುದು. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಾನು ಕೂಡ ಅಭಿಷೇಕ್ ಮೇತ್ರಿ, ನಾನು ಕೂಡ ಈ ಸೆಂಟ್ರಲ್ TET ಮತ್ತು KRTET ಎರಡನ್ನೂ ಕೂಡ ಪಾಸ್ ಆಗಿದ್ದೇನೆ. ಸೆಂಟ್ರಲ್ TET ಅಲ್ಲಿ ನಾನು 150ಕ್ಕೆ 108 ಅಂಕಗಳನ್ನ ಪೇಪರ್ 2 ದಲ್ಲಿ, 150ಕ್ಕೆ 116 ಅಂಕಗಳನ್ನ ಪೇಪರ್ 1 ರಲ್ಲಿ, ಹಾಗೂ ಕರ್ನಾಟಕ TET ಅಲ್ಲಿ ನಾನು 150ಕ್ಕೆ 117 ಅಂಕಗಳನ್ನ ತಗೊಂಡಿದ್ದೀನಿ. ಮುಖ್ಯವಾಗಿ ವಿಷಯ ಏನಂದ್ರೆ ಸೆಂಟ್ರಲ್ TET ಯ ಪೇಪರ್ 2 ನ ಸೈಕಾಲಜಿ ಸೆಕ್ಷನ್ ಅಲ್ಲಿ, ಶಿಕ್ಷಣಿಕ ಮನೋವಿಜ್ಞಾನ ಸೆಕ್ಷನ್ ನಾನು 30ಕ್ಕೆ 30 ಅಂಕಗಳನ್ನ ತಗೊಂಡಿದ್ದೇನೆ. ಆದ್ರಿಂದ ನನಗೆ ಕರೆಕ್ಟ್ ಆಗಿ ಗೊತ್ತಿದೆ ಯಾವ ತರಹ ಈ ಒಂದು ಪರೀಕ್ಷೆನ ಪಾಸ್ ಮಾಡಬಹುದು, ಯಾವ ತರಹ ಟ್ರಿಕ್ಸ್ ಅಂಡ್ ಟ್ಯಾಕ್ಟಿಕ್ಸ್ ನ ಬಳಸ್ಕೊಂಡು ನಾವು ಈ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಿ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬಹುದು. ಹಾಗಾದ್ರೆ ಇವತ್ತಿನ ದಿವಸ ನಾವು ಯಾವ ತರಹ ಪಾಸ್ ಆಗ್ಬಹುದು, ಈಸಿಲಿ ನಾವು ಪಾಸ್ ಆಗ್ಬಹುದು. ಯಾಕಂದ್ರೆ ಪ್ರತಿ ವರ್ಷ ನಾನು ನೋಡ್ತಿರ್ತೀನಿ ಶೇಕಡ 80ರಿಂದ 90% ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ನನಗೆ ನಿಜವಾಗ್ಲೂ ಕಾರಣ ಗೊತ್ತಿಲ್ಲ. ಯಾಕಂದ್ರೆ ಸರಿಯಾಗಿ ನನ್ನ ಒಂದು ಅಭಿಪ್ರಾಯದಲ್ಲಿ ಸರಿಯಾಗಿ ಪ್ಯಾಟರ್ನ್ ನೋಡದೇನೆ, ಸರಿಯಾಗಿ ಅಭ್ಯಾಸವನ್ನ ಮಾಡದೇನೆ ಅವರು ಪರೀಕ್ಷೆ ಅಟೆಂಡ್ ಮಾಡ್ತಾರೆ. ಸುಮ್ಮನೆ ಹೋಗಿ ಸುಮ್ಮನೆ ದೇವರಂಕಿ ಅಂತಾರೆ ಗೊತ್ತಾ, ಹಾಗೆ ದೇವರಂಕಿ ಹಾಕ್ತಾರೆ, ಬಟ್ ಅವರು ಅಲ್ಲಿಗೆ ಪಾಸ್ ಆಗೋದಿಲ್ಲ. ಸೊ ನಾನು ಹೇಳ್ತಕ್ಕಂಥ ಮೆಥಡ್ ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವು 150ಕ್ಕೆ 90 ತಗೊಂಡ್ರೆ ಪಾಸ್, ಹೌದಾ? ಬಟ್ 90 ಅಲ್ಲ, 150ಕ್ಕೆ ನೀವು 120 ತಗೋಬೇಕು. ಇದು ನನ್ನ ಗುರಿ. ನೀವು ನನ್ನ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂದ್ರೆ 150ಕ್ಕೆ 120 ತಗೋಬೇಕು. ನೀವು 90 ಮನೇಲಿ ಕೂತ್ಕೊಂಡು ಬೇಕಾದ್ರೆ ತಗೋಬಹುದು. ನೀವು ಈ ಕ್ಲಾಸನ್ನ ಅಥವಾ ಬೇರೆ ಯಾವುದೋ ಪುಸ್ತಕನ ಓದ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ 120 ತಗೋಬೇಕು, ಅದು ನನ್ನ ಗುರಿ ಆಗಿರುತ್ತೆ. ಹೇಗೆ ಅನ್ನೋದನ್ನ ನೋಡೋಣ. ಸೊ ಈಗ ನೋಡಿ, KRTET ಅಲ್ಲಿ ಮುಖ್ಯವಾಗಿ ಎರಡು ಪತ್ರಿಕೆಗಳಿರುತ್ತೆ. ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಪೇಪರ್ 1 ಯಾರಿಗಿರುತ್ತೆ ಅಂದ್ರೆ ಯಾರು 1ನೇ ತರಗತಿಯಿಂದ 5ನೇ ತರಗತಿಗಳಿಗೆ ಶಿಕ್ಷಕರಾಗಬೇಕಂತ ಬಯಸಿರ್ತಾರೋ ಅವರಿಗೆ. ಪೇಪರ್ 2 ಯಾರಿಗಿರುತ್ತೆ? ಯಾರು 6ನೇ ತರಗತಿಯಿಂದ 8ನೇ ತರಗತಿ ಶಿಕ್ಷಕರಾಗಬೇಕೋ ಅವರಿಗಿರುತ್ತೆ. ಈ ಎರಡು ಪತ್ರಿಕೆಗಳು 150 ಅಂಕಗಳಿರುತ್ತೆ. ಎರಡು ಪತ್ರಿಕೆ ನೀವು ಎಷ್ಟು ಮಾರ್ಕ್ಸ್ ಪಾಸ್ ಆಗ್ಬೇಕಂದ್ರೆ 90 ತಗೋಬೇಕು. ಇದು ಕ್ವಾಲಿಫೈಯಿಂಗ್. ಅಕಸ್ಮಾತ್ ನೀವು ಏನಾದ್ರು SC ST ಪ್ರವರ್ಗ 1 ಆಗಿದ್ರೆ ನೀವು 83 ತಗೋಬೇಕು. 83 ನಮ್ಮ ಟಾರ್ಗೆಟ್ ಅಲ್ಲ. ನಮ್ಮ ಟಾರ್ಗೆಟ್ 90 ಅಲ್ಲ, 90 ಈಸಿಲಿ ತಗೋತೀರಾ. ನಮ್ಮ ಟಾರ್ಗೆಟ್ ಎಷ್ಟು? 120ರಿಂದ 125. ಯಾಕೆ 120 ತಗೋಬೇಕ್ರಿ? 90 ನೋಡಿ ಸಾಕಲ್ಲ ಅಂತ ನೀವು ಅನ್ಬೋದು. ಯಾಕಂದ್ರೆ ನಾಳೆ ನೀವು ಶಿಕ್ಷಕರ ನೇಮಕಾತಿ ಆಗುವಾಗ TET ಮಾರ್ಕ್ಸ್ ನ ಹಿಡಿದು ಮೆರಿಟ್ ಲಿಸ್ಟ್ ಅಲ್ಲಿ ತಗೋತಾರೆ. ಅವಾಗ ಈ ತರ ನೀವು 120 ಮಾರ್ಕ್ಸ್ ತಗೊಂಡ್ರೆ ನಿಮ್ ರ್ಯಾಂಕ್ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಸೊ ನೋಡಿ, ಪೇಪರ್ 1 ಯಾರು ಬರೀತಾರೆ ಅಂದ್ರೆ ಯಾರು D.Ed ಪದವೀಧರರು ಇರ್ತಾರಲ್ಲ ಅವರು ಬರೀತಾರೆ. ಪೇಪರ್ 2 ನ ಯಾರು ಬರೀತಾರೆ ಅಂದ್ರೆ ಯಾರು BA BSc ಜೊತೆಗೆ D.Ed ಅಥವಾ B.Ed ಮಾಡಿರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ? ಪೇಪರ್ 2 ನ ಬರೀತಾರೆ. ಸೊ ಪೇಪರ್ 1 ನಲ್ಲಿ ಯಾರು ಪಾಸ್ ಆಗ್ತಾರೋ ಇವರನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೀತಾರೆ. ಯಾರು ಪೇಪರ್ 2 ನ ಪಾಸ್ ಆಗ್ತಾರಲ್ಲ ಅಥವಾ ಪೇಪರ್ 2 ನ ಪಾಸ್ ಆಗಿ ಅಪಾಯಿಂಟ್ ಆಗ್ತಾರಲ್ಲ ಅವರನ್ನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಪದವಿ ಕಂಪಲ್ಸರಿ ಇದೆ, ಇಲ್ಲಿ ಪದವಿ ಕಂಪಲ್ಸರಿ ಇಲ್ಲ. ಇಲ್ಲಿ ಸೆಕೆಂಡ್ PU ಮೇಲೆ D.Ed ಮಾಡ್ಕೊಂಡು ಈ ಪತ್ರಿಕೆಯನ್ನ ಬರೆದು CET ಬರೆದು ಶಿಕ್ಷಕರಾಗಬಹುದು. ಇಲ್ಲಿ ನೀವು ಡಿಗ್ರಿ ಮುಗಿಸ್ಕೊಂಡು D.Ed ಅಥವಾ B.Ed ಮಾಡ್ಕೊಂಡು ಪೇಪರ್ 2 ನ ಪಾಸ್ ಆಗಿ CET ಬರೆದು ಶಿಕ್ಷಕರಾಗಬಹುದು. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಎರಡರ ಮಧ್ಯೆ ಮುಖ್ಯ ಮೂಲವಾದ ಡಿಫರೆನ್ಸ್ ಏನು ನೋಡಿ. ಇಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಇದೆ. ಇದು ಎಷ್ಟು ಅಂಕಗಳಿಗಿದೆ? ಇದು 30 ಅಂಕಗಳಿಗಿದೆ. ಇಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಇದೆ. ಇದು ಎಷ್ಟು ಅಂಕಗಳಿಗಿದೆ? ಇದು ಕೂಡ 30 ಅಂಕಗಳಿದೆ. ಇಲ್ಲಿ ನಾವು ಎರಡು ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು. ಯಾವ್ದಾದ್ರು ಎರಡು. ನಾನಿಲ್ಲಿ ನನ್ನ ಮೂಲ ಭಾಷೆ ಮಾತೃಭಾಷೆಯನ್ನ ಕನ್ನಡವನ್ನ ಆಯ್ಕೆ ಮಾಡ್ಕೋತೀನಿ. ಕನ್ನಡ ಭಾಷೆಗೆ ಎಷ್ಟಿದೆ ಅಂಕಗಳಲ್ಲಿ? 30 ಇದಾವೆ. ಇಲ್ಲೂ ಕೂಡ ಕನ್ನಡ ಭಾಷೆಗೆ ಎಷ್ಟಿದಾವೆ? 30 ಅಂಕಗಳಿದಾವೆ. ಇದು ಮೂರನೇ.
ಇಲ್ಲಿ ಆಂಗ್ಲ ಭಾಷೆ ಆಯ್ಕೆ ಮಾಡ್ಕೋತೀನಿ ನಾನು ಎರಡನೇ ಭಾಷೆಯಾಗಿ. ಇಲ್ಲಿ ಕೂಡ 30 ಅಂಕಗಳಿದ್ದಾವೆ, ಇಲ್ಲಿ ಕೂಡ ಆಂಗ್ಲ ಭಾಷೆಗೆ 30 ಅಂಕಗಳಿದ್ದಾವೆ. ಇಲ್ಲಿ ನೋಡಿ ಇಲ್ಲಿ ವ್ಯತ್ಯಾಸ ಬರುತ್ತೆ. ಇಲ್ಲಿವರೆಗೂ ಸೇಮ್ ಇದೆ ಎರಡು ಕಡೆ 90 ಮಾರ್ಕ್ಸ್ಗೆ. ಇಲ್ಲಿ ನೋಡಿ ಇಲ್ಲಿ ವ್ಯತ್ಯಾಸ ಬರುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ 1 ರಿಂದ 5ನೇ ತರಗತಿ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್, ಗಣಿತ ಮತ್ತು ಪರಿಸರ ಅಧ್ಯಯನ ಅಂತ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಹೇಳಿ, ಗಣಿತ 30 ಮಾರ್ಕ್ಸ್ ಇರುತ್ತೆ, 5ನೇದು ಪರಿಸರ ಅಧ್ಯಯನ ಅಥವಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇದು 30 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಎರಡು ತರ ಡಿವೈಡ್ ಆಗುತ್ತೆ ನೋಡ್ರಿ. ಯಾಕೆ ಡಿವೈಡ್ ಆಗುತ್ತೆ ಅಂದ್ರೆ ಒಂದು BSc ಪದವೀಧರರಿಗೆ, ನಾ ಹೇಳಿದೆ BSc ಮಾಡಿರ್ಬೇಕು ಅಂತ. ಇಲ್ಲಿ BA ಪದವೀಧರರಿಗೆ, BSc ಪದವೀಧರಿಗೆ ಏನಾಗುತ್ತೆ ಹೇಳ್ರಿ, ಗಣಿತ ಮತ್ತು ವಿಜ್ಞಾನ ಸೇರಿಸಿ 60 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಸಮಾಜ ವಿಜ್ಞಾನ ಸೇರಿ 60 ಮಾರ್ಕ್ಸ್ ಇರುತ್ತೆ ನೋಡ್ರಿ. ಇಲ್ಲಿ ಕೂಡ 150 ಮಾರ್ಕ್ಸ್ ಆಯ್ತು, ಇಲ್ಲಿ ಕೂಡ 150 ಮಾರ್ಕ್ಸ್ ಆಯ್ತು. ಇನ್ನು ಮೂಲವಾಗಿ ಈಗ ನೀವು ಅನ್ನಿಸ್ಬೋದು ಸರ್ ಇದೆಲ್ಲ ಗೊತ್ತಾಯ್ತು ನಮಗ, ಬಟ್ ಮಾರ್ಕ್ಸ್ ಹೆಂಗ್ ತಗೋಬೇಕು ನೋಡ್ರಿ. ಮಾರ್ಕ್ಸ್ ತಗೊಳ್ಳೋದು ಬಹಳ ಸಿಂಪಲ್ ಐತಿ ಎಕ್ಸಾಮ್ ಮಾಡೋದು. ಏನಂದ್ರೆ ನೀವು ಪ್ರತಿ ದಿವಸ 6 ಗಂಟೆ ಓದ್ಬೇಕು, 3 ತಿಂಗಳು ಓದ್ಬೇಕು. 3 ತಿಂಗಳು ಪ್ರತಿದಿನ 6 ಗಂಟೆ ಓದ್ಬೇಕು. ಹಾಗೆ ನನ್ನ ಜೊತೆ ನೀವು ಜಾಯ್ನ್ ಆಗಿರಂದ್ರೆ ನೀವು 120 ರಿಂದ 125 ಅಂಕಗಳನ್ನ ತಗೋತೀರಿ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಸಿಂಪಲ್ ಸ್ಟಡಿಂಗ್ ಬಟ್ ಹೈಯರ್ ಮಾರ್ಕ್ಸ್, ಇದು ನನ್ನ ಪಾಲಿಸಿ. ನೋಡ್ರಿ ಹೆಂಗಾಗುತ್ತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಇದರಲ್ಲಿ ಒಂದು ಬೇಸಿಕ್ ಮತ್ತೆ ಅಪ್ಲೈಡ್ ಎರಡು ತರ ಪ್ರಶ್ನೆ ಬರ್ತಾವ. ಹೌದಾ? ಬೇಸಿಕ್ ಪ್ರಶ್ನೆ ಎಲ್ಲಿಂದ ಬರ್ತಾವ ಅಂದ್ರೆ ನೀವು ಏನು D.Ed ಮತ್ತೆ B.Ed ಪದವೀಧರ ಏನು ನೀವು ಬುಕ್ಸ್ ಇದಾವ, ನಿಮ್ಮ ಸೆಮಿಸ್ಟರ್ ಬುಕ್ಸ್ ಅದಾವ ಇರ್ತಾವಲ್ಲ, ಅಲ್ಲಿಂದಾನೆ ಬರ್ತವೆ. ಅಲ್ಲಿಂದ ಎಷ್ಟು ಕ್ವಶನ್ ಬರ್ತಾವ ಅಂದ್ರೆ ಕಮ್ಮಿ ಅಂದ್ರೆ 20 ಕ್ವಶನ್ ಬರ್ತಾವ. ಕಮ್ಮಿ ಎಷ್ಟು ಕ್ವಶನ್ ಬರ್ತಾವ್ರಿ? 20 ಕ್ವಶನ್ ಬರ್ತಾವ. ಇನ್ನು 10 ಕ್ವಶನ್ ಇರ್ತಾವಲ್ಲ ಅಪ್ಲೈಡ್ ಇರ್ತಾವ. ಈ ಅಪ್ಲೈಡ್ ಯಾವಾಗ ಬಿಡಿಸ್ತಾರೆ ಅಂದ್ರೆ ಯಾವಾಗ ನಿಮ್ಗೆ 20 ಪರ್ಫೆಕ್ಟ್ ಬರ್ತಾವಲ್ಲ ಅವಾಗ ಅಷ್ಟೇ 10 ಬರ್ತಾವ. ಇವು ಬರಲ್ಲ, ಇವು ಬರಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಕನ್ನಡ. ಈ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ 15 ಪ್ರಶ್ನೆ ವ್ಯಾಕರಣ, ಇನ್ನು 15 ಪ್ರಶ್ನೆ ಕನ್ನಡ ಬೋಧನಾ ಪದ್ಧತಿ. ಇಲ್ಲಿ ಕೂಡ ಹಂಗೆ ಇರ್ತದೆ, ಸೇಮ್ ಎರಡು ಕಡೆ. ಓಕೆ, 15 ಕನ್ನಡ ವ್ಯಾಕರಣ ಮತ್ತು ಭಾಷಾ ಕೌಶಲ್ಯ ಇರ್ತದೆ, 15 ಏನಿರ್ತದೆ ಕನ್ನಡ ವ್ಯಾಕರಣ ಇರ್ತದೆ. ವ್ಯಾಕರಣ ಎಲ್ಲಿಂದ ಬರ್ತದೆ? ವ್ಯಾಕರಣ 1ನೇ ತರಗತಿಯಿಂದ ನೀವು 8ನೇ ತರಗತಿವರೆಗೆ ಅಥವಾ 9ನೇ ತರಗತಿವರೆಗೆ, ಇಲ್ಲಿ 6 ರಿಂದ 10ನೇ ತರಗತಿವರೆಗೆ ಪ್ರತಿ ಪಾಠ ಆದ್ಮೇಲೆ ಭಾಷಾಭ್ಯಾಸ ಅಂತ ಇರ್ತದೆ. ಆ ಭಾಷಾಭ್ಯಾಸದಿಂದ ವ್ಯಾಕರಣ ಬರ್ತದೆ ಇಲ್ಲಿ. ಆಮೇಲೆ ಬೋಧನಾ ಪದ್ಧತಿ ಏನದ, ಯಾವಾಗ ನಿಮ್ಗೆ ಸೈಕಾಲಜಿ ಬರ್ತದಲ್ಲ ಇಲ್ಲಿ ಅದೇ ತರ ಬೋಧನಾ ಪದ್ಧತಿ. ಇದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೇನೆ ಹೆಂಗ್ ಓದ್ಬೇಕಂತ. ಆಮೇಲೆ ಇದು ಕೂಡ ಆಂಗ್ಲ ಅಷ್ಟೇ, 15 ಇಂಗ್ಲಿಷ್ ವ್ಯಾಕರಣ ಮತ್ತು ಇಂಗ್ಲಿಷ್ ಭಾಷಾ ಕೌಶಲ್ಯ ಇದರಿಂದ ಬರ್ತದ. ಇದು ಕೂಡ 5 ರಿಂದ 10ನೇ ತರಗತಿ ಇಂಗ್ಲಿಷ್ ಪುಸ್ತಕಗಳಿಂದವಲ್ಲ, ಆದ್ರೆ ಹಿಂದ್ಗಡೆ ಇದು ಇರ್ತದ ಭಾಷಾ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಇರ್ತದೆ, ಲ್ಯಾಂಗ್ವೇಜ್ ಗ್ರಾಮರ್ ಅಂತ ಇರ್ತದೆ, ಅಲ್ಲಿಂದ ನೀವು ಓದ್ಬೇಕು. ಇನ್ನು 15 ಆಂಗ್ಲ ಬೋಧನಾ ಪದ್ಧತಿ. ಇಲ್ಲೂ ಕೂಡ ಅಷ್ಟೇ 20 ಗಣಿತ, 10 ಗಣಿತ ಬೋಧನಾ ಪದ್ಧತಿ. ಇಲ್ಲೂ ಕೂಡ ಅಷ್ಟೇ 20 ಪರಿಸರ ಅಧ್ಯಯನ, 10 ಪರಿಸರ ಅಧ್ಯಯನ ಬೋಧನಾ ಪದ್ಧತಿ. ಇಲ್ಲೂ ಕೂಡ ಸೇಮ್ ನೋಡ್ರಿ, ಇಲ್ಲಿ ತರ ಇಲ್ಲೂ ಕೂಡ ಹಂಗೆ ಗಣಿತ 30 ಕ್ವಶನ್ ಇರ್ತಾವ, ಅದ್ರೊಳಗ 20 ಗಣಿತ ಇರ್ತದ, ಅಂದ್ರೆ ಲೆಕ್ಕ ಬಿಡಿಸ್ಬೇಕು ನೀವು. 10 ಗಣಿತ ಬೋಧನಾ ಪದ್ಧತಿ. ಇಲ್ಲಿ ಕೂಡ ಅಷ್ಟೇ 20 ವಿಜ್ಞಾನ ಪ್ರಶ್ನೆಗಳು ಇರ್ತಾವ, 10 ವಿಜ್ಞಾನ ಬೋಧನಾ ಪದ್ಧತಿ. ಇಲ್ಲಿ ಕೂಡ ಅಷ್ಟೇ ಸಮಾಜ ವಿಜ್ಞಾನ 40 ಪ್ರಶ್ನೆಗಳು ಇರ್ತಾವ, 20 ಸಮಾಜ ವಿಜ್ಞಾನ ಬೋಧನಾ ಪದ್ಧತಿ ಇರ್ತದೆ. ಈ ತರಹ ಇವನ್ನ ಕ್ವಶನ್ ಪೇಪರ್ನ ಡಿವೈಡ್ ಮಾಡಿರ್ತಾರೆ. ಈ ತರ ಡಿವೈಡ್ ಮಾಡಿರ್ತಾರೆ. ನಾವು ಯಾವ ಸೆಕ್ಷನ್ಗೆ ಎಷ್ಟು ಮಾರ್ಕ್ಸ್, ಎಷ್ಟು ನಾವು ಒತ್ತು ಕೊಡಬೇಕು, ಎಲ್ಲಾ ಸೇರಿ ನೀವು 120 ತಗೋಬೇಕು. ಇಲ್ಲಿ ಸರ್ ನಾ ಸೈಕಾಲಜಿ 30 ತಗೋತೀನಿ ತಗೋ, ನೀವು ಬೇಡ ಅನ್ನಂಗಿಲ್ಲ. ಬಟ್ ಯಾವುದನ್ನು ಈಗೋ ಮ್ಯಾಚ್ ತಗೊಳಂಗಿಲ್ಲ. ನೀವು ಕ್ರಿಕೆಟ್ ಆಟ ನೋಡ್ತಾ ಇದ್ರೆ ಮ್ಯಾಚ್ ಗೆಲ್ಲೋದಷ್ಟೇ ಮುಖ್ಯ. ಇದು ಫೈನಲ್ ಇದ್ದಂಗೆ, ಇದು ಲೀಗ್ ಮ್ಯಾಚ್ ಅಲ್ಲ, ಇದು ಫೈನಲ್ ನಡೆದು. ಫೈನಲ್ ಮ್ಯಾಚ್ ಒಳಗ ನೀನು ಲಾಸ್ಟ್ ಬಾಲ್ ಗೆದ್ರು ಒಂದೇ ಕಪ್ ಕೊಡ್ತಾರೆ, ನೀವು 10 ಓವರ್ ಗೆದ್ರು ಅದೇ ಕಪ್ ಕೊಡ್ತಾರೆ. ಸೊ ಫೈನಲ್ ಮ್ಯಾಚ್ ಗೆಲ್ಲೋದಷ್ಟೇ ಮುಖ್ಯ. ಇದು ಫೈನಲ್ ಮ್ಯಾಚ್, ನಾವೇನು TET ಎಕ್ಸಾಮ್ ಬರೀತಿಲ್ಲ, ಇದು ಫೈನಲ್ ಮ್ಯಾಚ್. ಸೊ ಈ ಫೈನಲ್ ಮ್ಯಾಚ್ ನ ಗೆಲ್ಲಲಿಕ್ಕೆ ನೀವು ಯಾವ್ದನ್ನ ಈಗೋ ಮೇಲೆ ತಗೋಬಾರ್ದು, ಎಲ್ಲಿ ಬರ್ತಲ್ಲ ಅಲ್ಲಿ ಬಾಚ್ಕೋಬೇಕು. ಹಂಗೆ ಬಾಚ್ಕೊಂಡು ಮಾರ್ಕ್ಸ್ ನ ನೀವು 120 ತಗೊಂಡ್ಬರ್ಬೇಕು. ಇದೇ ನಮ್ಮ ಗುರಿ. ನೋಡ್ರಿ ಈಸಿಲಿ ಹೇಳ್ತೀನಿ ನಾನು. ಅಕಸ್ಮಾತ್ ನೀವತ್ತು ಏನ್ ಮಾಡ್ಬೇಕಂದ್ರೆ ಈ ಹಿಂದಿನ ಎರಡು TET ಪ್ರಶ್ನೆ ಪತ್ರ ತಗೋಬೇಕು. ನೀವು ಪೇಪರ್ 1 ಆದ್ರೆ ಬರೀತೀರ, ಪೇಪರ್ 1 ತಗೋರಿ, ಪೇಪರ್ 2 ಮತ್ತೆ ಪೇಪರ್ 2 ತಗೋರಿ. ನಾನು ಹೇಳಿದ್ರೆ ಎರಡು ಬರೀರಿ, 2 ಕ್ವಶನ್ ಪೇಪರ್ ತಗೊಳ್ರಿ, ನೀವು ಬಹಳ ಅನುಕೂಲ ಆಗುತ್ತೆ. ಸೊ 2 ಕ್ವಶನ್ ಪೇಪರ್ ತಗೊಂಡು ಇವತ್ತು ಸಾಲ್ವ್ ಮಾಡ್ರಿ. ನೀವು ಅಕಸ್ಮಾತ್ ನಿಜವಾಗ್ಲೂ ನೀವು ಸರಿಯಾಗಿ ಸಾಲ್ವ್ ಮಾಡಿದ್ದೆ ಆದ್ರೆ ನೀವು ಏನಿಲ್ಲ ಅಂದ್ರೂ 70 ಮಾರ್ಕ್ಸ್ ತಗೋತೀರಿ. ಎಷ್ಟಕ್ಕೆ?
150. 150ಕ್ಕೆ ನಿಮ್ಗೆ 70 ಪ್ರಶ್ನೆ ಪಕ್ಕ ಬಂದೇ ಬರ್ತಾವ. ಯಾಕೆ ಬರ್ತಾವಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ 20 ಪ್ರಶ್ನೆ ಅದಾವಲ್ಲ, ಈ 30 ಪ್ರಶ್ನೆ ಅದಾವಲ್ಲ, ಈ 30ರಲ್ಲಿ ನಿಮಗೆ ಅಟ್ಲೀಸ್ಟ್ 15 ಬಂದೇ ಬರ್ತಾವ. ಕನ್ನಡ 15 ಬಂದೇ ಬರ್ತಾವ, ಆಂಗ್ಲ 15 ಬಂದೇ ಬರ್ತಾವ, ಗಣಿತ ಮತ್ತೆ ಪರಿಸರ ಅಧ್ಯಯನ ಅದಾವ, ಇಲ್ಲೂ 15 ಬಂದೇ ಬರ್ತಾವ. 15 75 ಮಾರ್ಕ್ಸ್ ನೀವು ಈಸಿಲಿ ತಗೊಂಡೇ ತಗೋತೀರಿ. ಇಲ್ಲೂ ಕೂಡ ಅಷ್ಟೇ 75 ಮಾರ್ಕ್ಸ್ ನೀವು ಈಸಿಲಿ ತಗೊಂಡೇ ತಗೋತೀರಿ. ಇದು ವಿತೌಟ್ ಪ್ರಿಪರೇಷನ್. ನೀವು ನನ್ನ ಜೊತೆ ಸೇರಿದ್ದೇ ಆದಲ್ಲಿ, ಮುಂದಿನ 3 ತಿಂಗಳು ನೀವು ನನಗೆ ಟೈಮ್ ಕೊಟ್ಟಿದ್ದೇ ಆದಲ್ಲಿ, ಪ್ರತಿ ದಿವಸ 6 ಗಂಟೆ ನೀವು ಓದಿದ್ದೇ ಆದಲ್ಲಿ, ಉಚಿತವಾಗಿ ಕ್ಲಾಸ್ ನಡೆಸ್ತೀನಿ. ಇಡೀ ಯೂಟ್ಯೂಬ್ ಅಲ್ಲಿ ಯಾವನು ಈ ತರ ಶೈಕ್ಷಣಿಕ ಮನೋವಿಜ್ಞಾನ ಹೇಳಿರಂಗಿಲ್ಲ. ಆ ತರ ಹೇಳ್ಕೊಡ್ತೀನಿ. ಏನ್ ಸರ್ ನೀವು ಬಹಳ ಕಾನ್ಫಿಡೆನ್ಸ್ ಮಾತಾಡ್ತಿರಲ್ಲ? ಹೌದು, ನಾನು ಕಾನ್ಫಿಡೆನ್ಸ್ ಮಾತಾಡ್ತೀನಿ. ಯಾಕಂದ್ರೆ ಈ ಹಿಂದೆ ಬಹಳಷ್ಟು ಜನರಿಗೆ ಟೀಚ್ ಮಾಡೀನಿ. ಆನ್ಲೈನ್ ಟೀಚ್ ಮಾಡಿಲ್ಲ, ನಾನು ಆಫ್ಲೈನ್ ಟೀಚ್ ಮಾಡೀನಿ. ಸೊ ಆದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಮ್ಗೆ ಟೈಮ್ ಕೊಟ್ಟಿದ್ದೆ ಆದಲ್ಲಿ ನಿಮಗೆ ನಾನು 150ಕ್ಕೆ 120 ಅಂಕಗಳು ಬಂದೇ ಬರ್ತಾವು. ನಾ ಹೇಳ್ದಂಗೆ ಮಾಡ್ರಿ, ನೀವು ಗೆಲ್ತೀರಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ತರಗತಿಗಳಲ್ಲಿ ನಾವು ಪ್ರತಿಯೊಂದು ಸೆಕ್ಷನ್ ನಾವು ಯಾವ ತರ ಟ್ಯಾಕಲ್ ಮಾಡ್ಬೇಕು, ಶೈಕ್ಷಣಿಕ ಮನೋವಿಜ್ಞಾನ ಹೆಂಗ್ ಓದ್ಬೇಕು, ನಾವು ಕನ್ನಡ ಹೆಂಗ್ ಓದ್ಬೇಕು, ನಾವು ಗಣಿತ ಹೆಂಗ್ ಓದ್ಬೇಕು, ನಾವು ಸಮಾಜದ ಹೆಂಗ್ ಓದ್ಬೇಕು, ಪರಿಸರ ಅಧ್ಯಯನ ಹೆಂಗ್ ಓದ್ಬೇಕು, ಆಂಗ್ಲ ಭಾಷೆ ಹೆಂಗ್ ಓದ್ಬೇಕು, ಹೀಗೆ ಪ್ರತಿಯೊಂದು ವಿಷಯಗಳದಾವು. ಇವನ್ನ ಇಂಡಿವಿಜುವಲ್ ಆಗಿ ನಾವು ಹೆಂಗ್ ಓದ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಅನ್ನು ಕೂಡ ನೀವು ಫಾಲೋ ಮಾಡ್ತಾ ಅನ್ಕೊಂಡಿದ್ದೀನಿ. ಸೊ ತಾವುಗಳು ದಯವಿಟ್ಟು ಈ ಎಲ್ಲವನ್ನ ನೆನಪಿನಲ್ಲಿ ಇಟ್ಕೊಂಡು ಈ ಎಲ್ಲರ ಜೊತೆ ಮೊದಲನೇದಾಗಿ ಕೆಲಸ ಮಾಡಬೇಕಾಗಿದೆ. ನೀವು ಹಿಂದಿನ 2 ಪ್ರಶ್ನೆ ಪತ್ರಿಕೆ ತಗೊಂಡು ನಾನು ಎಕ್ಸಾಮ್ ಹಾಲಲ್ಲೇ ಕುಂತೀನಪ್ಪ ಅನ್ನೋ ತರ ನೀವು ಸಾಲ್ವ್ ಮಾಡ್ಬೇಕು. ಆ ತರ ಸಾಲ್ವ್ ಮಾಡಿದ್ದೆ ಆದಲ್ಲಿ ನಿಮಗೆ ಪರೀಕ್ಷೆ ಬಗ್ಗೆ ಸರಿಯಾಗಿ ಐಡಿಯಾ ಬರ್ತದೆ. ನೀವೆಲ್ಲ ಶಿಕ್ಷಕರಾಗಿ, ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕಾಲಾವಕಾಶ ಮುಂದಿನ ದಿನದಲ್ಲಿ ಬಂದೇ ಬರ್ತಂತ ಹೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.